ಈಗ ಗಾರ್ಲಿಕ್ ಸ್ವಲ್ಪ ರೋಸ್ಟ್ ಆಗಬೇಕು. ನನ್ನ ಹಸ್ಬೆಂಡು ಹೆಲ್ಪ್ ಮಾಡ್ತಿದ್ದಾರೆ ನನಗೆ ಕಿಚನಲ್ಲಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಸಂಡೇ ಮತ್ತೆ ವೀಕೆಂಡು. ಇವತ್ತು ನಾನು ತುಂಬಾನೇ ಟ್ರೆಂಡ್ ಅಲ್ಲಿರುವಂತದ್ದು ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡ್ತಿದ್ದೀನಿ. ಸೊ ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ನನ್ಗಂತೂ ಬೆಳ್ಳುಳ್ಳಿ ಸ್ಮೆಲ್ ಅದು ಇಷ್ಟ ಇಲ್ಲ ಅಷ್ಟು. ಬಟ್ ಕಬಾಬ್ ಮಾಡಿದಾಗ ಹೇಗೆ ಟೇಸ್ಟ್ ಆಗುತ್ತೆ ಅಂತ ನೋಡುವ. ನಾನು ಯಾವ ರೀತಿ ಮಾಡ್ತೀನಿ, ಯಾವ ರೀತಿ ಟೇಸ್ಟ್ ಇರುತ್ತೆ ಪ್ರತಿಯೊಂದನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಬೆಳ್ಳುಳ್ಳಿ ಕಬಾಬ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಮಾಡೋದೊಂದು ಬಾಕಿ. ಬನ್ನಿ ಬೆಳ್ಳುಳ್ಳಿ ಕಬಾಬ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್. ಬೆಳ್ಳುಳ್ಳಿ ಕಬಾಬ್ಗೆ ನಾನಿಲ್ಲಿ 1 ಕಪ್ ಅಷ್ಟು ಕರಿ ಲೀವ್ಸ್ ತಗೊಂಡಿದ್ದೀನಿ. 2 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇಲ್ಲಿ ದೊಡ್ಡದು ಬೆಳ್ಳುಳ್ಳಿ ಬರುತ್ತೆ. ಸೊ ಹಾಗಾಗಿ ದೊಡ್ಡದು 2 ತಗೊಂಡಿದ್ದೀನಿ. 1 kg ಚಿಕನ್ಗೆ. ಆಮೇಲೆ ಒಂದು 4-5 ಪೀಸು ಶುಂಠಿ ತಗೊಂಡಿದ್ದೀನಿ. ನೆಕ್ಸ್ಟ್ 8 ಗ್ರೀನ್ ಚಿಲ್ಲೀಸ್ ತಗೊಂಡಿದ್ದೀನಿ. 2 ಚಕ್ಕೆ, 6 ಲವಂಗ ತಗೊಂಡಿದ್ದೀನಿ. ಇಷ್ಟನ್ನೀಗ ನಾನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳ್ತೀನಿ. ಇದನ್ನು ಪೇಸ್ಟ್ ಮಾಡುವಾಗ ನಾವು ಯಾವುದೇ ನೀರನ್ನು ಹಾಕೊಳ್ಳಿಕ್ಕಿಲ್ಲ. ಇದರಲ್ಲಿ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲೀಸ್ ಇದೆ ಅಲ್ಲ, ಅದರದ್ದೇ ನೀರು ಬಿಡುತ್ತೆ. ಸೊ ನೀರು ಹಾಕ್ಲಿಕ್ಕಿಲ್ಲ. ನೀವು ಮಾಡುವಾಗಲೂ ನೀರು ಹಾಕಬೇಡಿ. ಫ್ರೆಂಡ್ಸ್, ನಮ್ದು ಪೇಸ್ಟ್ ರೆಡಿ ಆಯ್ತು. ಇಲ್ಲಿ ನೀವು ನೋಡ್ತಿರ್ಬೋದು, ಈ ತರ ಬರಬೇಕು. ಇದಕ್ಕೆ ನಾವು ಏನು ನೀರೆಲ್ಲ ಆಡ್ ಮಾಡಿಲ್ಲ. ಗ್ರೀನ್ ಚಿಲ್ಲೀಸ್ ಮತ್ತೆ ಬೆಳ್ಳುಳ್ಳಿದು ನೀರೇ ಬಿಡುತ್ತೆ. ಸೊ ಈ ತರ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಬೌಲಲ್ಲಿ 1-2 ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಜೋಳದ ಹಿಟ್ಟು. ಆಮೇಲೆ ಎಲ್ಲಾನು 1 ಸ್ಪೂನು, ಅಂದರೆ ಈಗ 1 ಸ್ಪೂನ್ ರೈಸ್ ಫ್ಲೋರ್, 1 ಸ್ಪೂನು ಕಡಲೆ ಹಿಟ್ಟು, 1 ಸ್ಪೂನ್ ಮೈದಾ, ಎಲ್ಲಾನು ಇದು 3 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ, ಅದಾದಮೇಲೆ ಸ್ವಲ್ಪ ಉಪ್ಪು, ಅದಾದಮೇಲೆ ಕಸೂರಿ ಮೇಥಿ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಯಾಕಂದರೆ ಅದರಲ್ಲಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನೆಕ್ಸ್ಟು 1 ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. ಯಾವುದು ಆಯಿಲ್ ಬೇಕಂತ ತೊಗೊಬೋದು. ಅದಾದಮೇಲೆ ನೆಕ್ಸ್ಟು ಆಗ ಮಾಡ್ಕೊಂಡಿರುವ ಪೇಸ್ಟು, ಅದಕ್ಕೆ ಒಂದು 2 ದೊಡ್ಡ ಸ್ಪೂನಲ್ಲಿ ಕರ್ಡ್ ತೊಗೊಳ್ಳಿ, ಮೊಸರು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಇದಕ್ಕೆ ನಾನೀಗ ಒಂದು ಎಗ್ ಹಾಕ್ತಿದ್ದೀನಿ. ಎಗ್ ಹಾಕೋದ್ರಿಂದ ಏನಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಚಿಕನ್ನು. ಸೊ 1 ಎಗ್ ಹಾಕಿ, ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಚಿಕನ್ ಹಾಕಿದ್ರಾಯಿತು. ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರಿಜ್ಜಲ್ಲಿ ಇಡಬೇಕು. 1 ಅವರ್ ಮ್ಯಾರಿನೇಟ್ ಮಾಡಿ, ಆಗ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಿ ನಾನು ಚಿಕನಿದು ಎಲ್ಲ ಪೀಸಸ್ ತೊಗೊಂಡಿದ್ದೀನಿ. ಬೋನ್ ಇರ್ಬೋದು, ಪ್ರತಿಯೊಂದು ಪೀಸಸ್ ಕೂಡ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಆಯಿತು. ಈಗ ಇದನ್ನು 1 ಅವರ್ ಫ್ರಿಜ್ಜಲ್ಲಿ ಇಡುವ. ಮಸಾಲೆ ಎಲ್ಲ ಚೆನ್ನಾಗಿ ಹೇಳ್ಕೊಳ್ಳುತ್ತೆ. ಸೊ ಇದಕ್ಕೆ ನಾನು ಈ ಬೆಳ್ಳುಳ್ಳಿ ಕಬಾಬ್ಗೆ ನಾನು ವೈಟ್ ರೈಸ್ ಮತ್ತು ಟೊಮ್ಯಾಟೊ ರಸಮ್ ಮಾಡ್ತೀನಿ. ರಸಮ್ ಮಾಡಿ ಊಟ ಮಾಡೋದು. ಇದರದ್ದು ಸ್ಮೆಲ್ಲೇ ತುಂಬ ಚೆನ್ನಾಗಿ ಬರ್ತಿದೆ. ಈಗ ಕಬಾಬ್ ಮಾಡಿದಾಗ ಇನ್ನೂ ಚೆನ್ನಾಗಿ ಬರ್ಬೋದು. ಹೇಗಿರುತ್ತೆ ಟೇಸ್ಟ್ ಅಂತ ಹೇಳ್ತೀನಿ. ಈಗ ಇದನ್ನೀಗ 1 ಅವರ್ ಫ್ರಿಜ್ಜಲ್ಲಿ ಇಡುವ.
ಟೊಮೆಟೊ ರಸಮ್ ಮಾಡುವ. ಈಗ ನಾನು ಟೊಮೆಟೊ ಸಾರು ಮಾಡ್ತೀನಿ. ಸಿಂಪಲ್ ಆಗಿರುವಂಥದ್ದು ಮಾಡ್ತೀನಿ. ಒಂದು 2 ಟೊಮೆಟೊ ತೊಗೊಂಡಿದ್ದೀನಿ, ಒಂದು ದೊಡ್ಡದು ನೀರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಕರಿ ಲೀವ್ಸ್, ಗ್ರೀನ್ ಚಿಲ್ಲೀಸ್ ಮತ್ತು ಶುಂಠಿ ಇಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಸಿಂಪಲ್ ಆಗಿ ಫಟಾಫಟ್ ಟೊಮೆಟೊ ಸಾರು ರಸಮ್ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಟೊಮೆಟೊ ಸಾರು ನಾನು ಇಷ್ಟೇ ಚಿಕ್ಕ ಪಾತ್ರೆಯಲ್ಲಿ ಮಾಡ್ತೀನಿ, ಯಾಕಂದರೆ ನಮಗಿಬ್ಬರಿಗೆ 2 ಹೊತ್ತಿಗೆ ಸಾಕಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾರ್ಮಲಾಗಿ ಟೊಮೆಟೊ ಸಾರು ಮಾಡ್ತಾರಲ್ಲ ಆ ಥರನೇ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಆಯಿಲು, ಅದಕ್ಕೆ ಸ್ವಲ್ಪ ಜೀರಾ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಆಮೇಲೆ ಸ್ವಲ್ಪ ಕರಿ ಲೀವ್ಸ್ ಹಾಕ್ಕೊಂಡಿದ್ದೀನಿ. ಆನಿಯನ್ ಹಾಕ್ಕೊಳ್ತಿದ್ದೀನಿ. ನಮ್ದು ಕ್ಯಾಟು ಮಲ್ಕೊಂಡಿದೆ ನಿದ್ರೆ. ಗೂಚಿ ಗೂಚಿ ನನ್ನ ಹಸ್ಬೆಂಡು ಹೆಲ್ಪ್ ಮಾಡ್ತಿದ್ದಾರೆ ನನಗೆ ಕಿಚನಲ್ಲಿ. ಗ್ರೀನ್ ಚಿಲ್ಲೀಸ್ ಎಲ್ಲ ಹಾಕಿದ್ರು. ಇಲ್ಲಿ ವೈಟ್ ರೈಸ್ ಆಗ್ತಾ ಇದೆ. ಟೊಮೆಟೊ ರಸಮ್ ನನ್ನ ಹಸ್ಬೆಂಡ್ ಇದು ರೆಸಿಪಿ. ಮತ್ತೆ ಹಾಯ್ ಬಲ್ಲೆ. ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ. ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದರಲ್ಲಿ 2 ಟೊಮೆಟೊ ಇದೆ. ಇದೀಗ ಸ್ವಲ್ಪ ಸ್ಮೂತ್ ಆಗೋ ತನಕ ವೆಯ್ಟ್ ಮಾಡಬೇಕು, ಬೇಯಿಸ್ಕೊಳ್ಬೇಕು. ಟೊಮೆಟೊ ಚೆನ್ನಾಗಿ ಬೇಯಬೇಕು. ಊಟದ ಟೈಮ್ ಆಗೋಗಿದೆ. ಈಗ ಎಷ್ಟು ಟೈಮ್ ಆಯಿತು? 1 o'clock ಮೇಲೆ ಆಯಿತು. ಟೊಮೆಟೊ ತುಂಬ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಳ್ತೀನಿ. ಅದಾದಮೇಲೆ 1-2 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ನೆಕ್ಸ್ಟು ಸ್ವಲ್ಪ ಕುದಿ ಬಂದಮೇಲೆ ನಾನು ಪೆಪ್ಪರ್ ಪೌಡರ್ ಹಾಕ್ಕೊಳ್ತೀನಿ. ಬೇರೆ ರೀತಿಯೂ ಮಾಡ್ಬೋದು ಟೊಮೆಟೊ ಸಾರು. ನಾನು ಬೇರೆ ರೀತಿ ಮಾಡ್ತೀನಿ. ನನ್ನ ಹಸ್ಬೆಂಡ್ ಈ ರೀತಿ ಮಾಡ್ತಾರೆ. ನಾನು ಸ್ವಲ್ಪ ಚಿಲ್ಲಿ ಪೌಡರೆಲ್ಲ ಹಾಕಿ ಟೊಮೆಟೊವನ್ನು ಫುಲ್ಲು ಪೇಸ್ಟ್ ಮಾಡಿಬಿಟ್ಟು ಮಾಡ್ತೀನಿ ಟೊಮೆಟೊ ಸಾರು. ಆ ರೀತಿಯೂ ಮಾಡ್ಬೋದು, ಬಟ್ ಯಾವ ರೀತಿಯೂ ಮಾಡ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡಿದ್ರೇನು. ನೋಡಿ, ಇಲ್ಲಿ ನಮ್ಮದು ಟೊಮೆಟೊ ಸಾರು ರೆಡಿ ಆಗ್ತಾ ಬಂತು. ಇದು ನಾನು ಪೆಪ್ಪರ್ ಪೌಡರ್ ಹಾಕೋದು. ಪೆಪ್ಪರ್ ಪೌಡರ್ ಹಾಕಿ ಮಾಡಿದ್ರು ಟೊಮೆಟೊ ಸಾರು ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೊಮೆಟೊ ರಸಮ್ ರೆಡಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಕೊತ್ತಂಬರಿ ಸೊಪ್ಪದ್ದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕಬಾಬ್ಗೆ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಬಿಸಿ ಆಯಿತು. ಈಗ ಇದಕ್ಕೆ ಕಬಾಬ್ ಬಿಡೋಣ. ಫಸ್ಟು ಹೈ ಫ್ಲೇಮಲ್ಲಿಡಿ, ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಕಬಾಬ್ ಚಿಕನ್ನು ಎಣ್ಣೆಗೆ ಹಾಕುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿಡಿ. ಇದು ಲೋ ಫ್ಲೇಮಲ್ಲೇ ಒಂದು 2 ಮಿನಿಟ್ಸ್ ಚೆನ್ನಾಗಿ ಬೇಯಲಿ.
ಫೈನಲಿ ನಮ್ಮದು ಬೆಳ್ಳುಳ್ಳಿ ಕಬಾಬ್ ರೆಡಿ ಆಯಿತು. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಥರನೇ ಬ್ರೌನಿಶ್ ಆಗಿ ಬರುತ್ತೆ ಕಲರು. ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಈಗ ಗಾರ್ಲಿಕ್ ಸ್ವಲ್ಪ ರೋಸ್ಟ್ ಆಗಬೇಕು. ಇವತ್ತು ನಾನು ವೈಟ್ ರೈಸ್ ಮಾಡಿದ್ದೆ. ಬಿಸಿ ಬಿಸಿ ರೈಸ್ಗೆ ಇಲ್ಲಿ ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನು. ಯಾಕಂದರೆ ವೈಟ್ ರೈಸ್ ಮಾಡಿದಾಗ ದಾಲ್ ಮಾಡಿದ್ರೂ ನಾನು ತುಪ್ಪ ಹಾಕ್ಕೊಳ್ತೀನಿ, ಟೊಮೆಟೊ ಸಾರು ಮಾಡಿದ್ರೇ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಹಾಕಿ ಬಿಸಿ ಬಿಸಿ ಅನ್ನ ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ನನ್ನದು ಫೇವ್ರೆಟ್. ಫ್ರೆಂಡ್ಸ್, ಬೆಳ್ಳುಳ್ಳಿ ಕಬಾಬ್ ರೆಡಿ ಇದೆ. ಈಗ ಟೇಸ್ಟ್ ಮಾಡಿ ಹೇಳ್ತೀವಿ ಹೇಗಾಗಿದೆ ಅಂತ. ಸೂಪರ್ ಆಗಿತ್ತು. ಅಷ್ಟು ಗ್ರೀನ್ ಚಿಲ್ಲೀಸ್ ಹಾಕಿದ್ರೇನು ಸ್ಪೈಸಿ ಅಷ್ಟು ಗೊತ್ತಾಗಲ್ಲ. ಅದೇ ಫ್ಲೇವರ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಫ್ರೆಂಡ್ಸ್, ಇದಕ್ಕೆ ಫುಲ್ ನಿದ್ರೆ. ನಮ್ದು ಊಟ ಆಯ್ತು. ಬೆಳ್ಳುಳ್ಳಿ ಕಬಾಬ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡ್ಬೋದು. ನಮ್ದು ಗೂಚಿಗೆ ಫುಲ್ ನಿದ್ರೆ. ಬೆಳಿಗ್ಗೆ 10:30ಗೆ ಮಲ್ಕೊಂಡಿದೆ. ಈಗಲೂ ಫುಲ್ ನಿದ್ರೆ. ಇನ್ನೊಂದು 5 o'clockಗೆ ಎದ್ದೇಳುತ್ತೆ ಕರೆಕ್ಟ್ ಆಗಿ. ಅಲ್ವಾ ಅಲ್ವಾ? ಗೂಚಿ ಗೂಚಿ ಮುಚ್ಕೊಂಡೇನೋ ಗೂಚಿ. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.